ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ನಾಗೇಂದ್ರ ಬಾಬು ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ DCM ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. 4 ಗೋಡೆ ಮಧ್ಯೆ ಮಾಡಿದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಸಲಿಗೆ ಚರ್ಚೆ ಆಗಿದ್ದು ಏನು? ರಿಪಬ್ಲಿಕ್ ಕನ್ನಡದ ಬಳಿ ಇದೆ 4 ಗೋಡೆ ಮಧ್ಯೆ ನಡೆದಂತಹ ಚರ್ಚೆಯ ಇನ್ಸೈಡ್ ಮಾಹಿತಿ. ಏನೆಲ್ಲ ಚರ್ಚೆ ಆಯ್ತು? 1-to-1 ಮೀಟಿಂಗ್ ನಲ್ಲಿ ಯಾರು ಏನನ್ನ ಹೇಳಿದ್ದಾರೆ? ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಮೆಗಾ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿದೆ. DK ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಆಗಮಿಸೋದಕ್ಕಿಂತ ಮುಂಚಿತವಾಗಿ ಕಾನೂನು ಸಲಹೆಗಾರರಾಗಿರುವಂತಹ AS ಪನ್ನಣ್ಣ ಅವರು ಆಗಮಿಸ್ತಾರೆ. ಅವರು ಒಟ್ಟಿಗೆ ಇರ್ತಾರೆ ಅಂತ ಅಂದುಕೊಂಡಿದ್ರು, ಆದ್ರೆ ಇಲ್ಲ, ಯಾರು ಇರಲಿಲ್ಲ. 1-to-1 ಮೀಟಿಂಗ್ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ DCM DK ಶಿವಕುಮಾರ್ ಅವರು ಇಬ್ಬರೇ 4 ಗೋಡೆ ಮಧ್ಯೆ ಮಾತುಕತೆಯನ್ನ ಮಾಡಿದ್ದಾರೆ. ಯಾರು ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ರಿಪಬ್ಲಿಕ್ ಕನ್ನಡದ ಬಳಿದೆ ಮೆಗಾ ಇನ್ಸೈಡ್ ಸ್ಟೋರಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಇದ್ರು, ಆದ್ರೆ ಅವರು ಹೋಗಿರಲಿಲ್ಲ. ಕೆಲವರು ಅಧಿಕಾರಿಗಳು ಇದ್ರು, ಅವ್ರು ಯಾರು ಕೂಡ ಅಲ್ಲಿಗೆ ಅಲೋ ಇರಲಿಲ್ಲ. ಯಾರಿಗೂ ಕೂಡ ಅಲ್ಲಿ ಅಲೋ ಮಾಡಲಿಲ್ಲ. ಈ 4 ಗೋಡೆ ಮಧ್ಯೆ ನಡೆದಂತಹ ಚರ್ಚೆಯಲ್ಲಿ ಯಾರು ಏನು ಹೇಳಿದ್ರು ಅನ್ನೋದೇ ಈಗಿರುವಂಥ ಕುತೂಹಲ. ಹಾಗಾದ್ರೆ ಯಾರು ಏನು ಮಾತಾಡಿದ್ರು, ಮುಂದಿನ ಪ್ಲಾನ್ ಏನು ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಮತ್ತೊಂದು ಕಡೆ ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹವಲ್ಲ ಅಂತ ಹೇಳಿದ್ದಾರೆ ಸಿಎಂ. ಉಭಯ ಕುಶಲೋಪರಿಯಿಂದಲೇ ಮಾತನ್ನ ಆರಂಭಿಸಿದ್ದಾರೆ. DK ಬಣದ ಶಾಸಕರ ದೆಹಲಿ ಯಾತ್ರೆಗೆ ಸಿಎಂ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ಗಳಿಂದ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. DK ಆಪ್ತರ ಮಾತಿನಿಂದ ಬೇಸರವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರ್ವಾವಧಿ ಸಿಎಂ ಅಂತ ಹೇಳಿರೋದು ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಬೇಸರವಾಗಿದೆ ಅಂತೇಳಿ 6 ತಿಂಗಳಿಂದ ನಿರಂತರ ಹೇಳಿಕೆಯಿಂದ ನೋವಾಗಿದೆ ಅಂತ ಹೇಳಿ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಅಂತಿಮವಾಗಿ ವೈಮನಸ್ಸು ಬಿಟ್ಟು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧರಾಗಿರೋಣ ಅಂತೇಳಿ ಇಬ್ರು ಕೂಡ ಮಾತಾಡಿದ್ರು. ನೋಡಿ, 4 ಗೋಡೆ ಮಧ್ಯೆ ಯಾರು ಏನ್ ಹೇಳಿದ್ರು? ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಿಮ್ಮ ಆಪ್ತರು ದೆಹಲಿ ಪರೇಡ್ ನಡೆಸ್ತಾರೆ, ವಚನ ಭ್ರಷ್ಟ ಅಂತೆಲ್ಲ ಮಾತಾಡ್ತಾರೆ, ಯಾಕೋ ಇದು ಬೇಸರ ಆಯ್ತು ಅಂತ ಹೇಳಿದಾಗ DK ಶಿವಕುಮಾರ್ ಅವರು, ನಿಮ್ಮ ಆಪ್ತರು ಕೂಡ ಅದನ್ನೆಲ್ವಾ ಮಾಡಿದ್ದು 6 ತಿಂಗಳಿಂದ, ನಮಗೂ ಬೇಸರ ಆಗಿದೆ ಅಂತೇಳಿ ಇಬ್ರು ಬೇಸರವನ್ನ ಹೊರ ಹಾಕ್ತಾರೆ. ಮನಸ್ಸಲ್ಲಿದ್ದದನ್ನ ಹೊರ ಹಾಕೊಂಡಿದ್ದಾರಂತೆ. ಆಗ ವೈಮನಸ್ಸನ್ನ ಪಕ್ಕಕ್ಕಿಡೋಣ, ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ನಡೆದುಕೊಳ್ಳೋಣ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧರಾಗಿರೋಣ ಅಂತ ಹೇಳಿ ಇಬ್ರು ಕೂಡ ಮಾತುಕತೆಯನ್ನ ಮಾಡಿಕೊಂಡಿದ್ದಾರೆ. ಇದು ನಿನ್ನೆ ಚರ್ಚೆ ಆಗಿರೋದು. ಕೇವಲ ಬ್ರೇಕ್ಫಾಸ್ಟ್ ಅನ್ನ ಮಾಡಿಕೊಂಡು ಇಬ್ರು ಕುಶಲೋಪರಿಯನ್ನ ವಿಚಾರಿಸ್ಕೊಂಡು ಬರಲಿಲ್ಲ. ಈ ಚರ್ಚೆ ಆಗಿದೆ. ನಿಮ್ಮವ್ರೇನು ಮಾಡಿದ್ರು ಬೇಸರ ಆಗಿದೆ, ನಮ್ಮವ್ರೇನು ಮಾಡಿದ್ರು ನಿಮಗೆ ಬೇಸರ ಆಗಿದೆ. ಈ ಚರ್ಚೆಗಳಾಗಿದೆ. ಆಯ್ತು, ಇಷ್ಟು ದಿನ ಆಗಿದ್ದಾಗೋಯ್ತು, ವೈಮನಸ್ಸನ್ನ ಬದಿಗಿಡೋಣ, ಹೈಕಮಾಂಡ್ ಏನು ಹೇಳುತ್ತೋ ನಾವು ಹಾಗೆ ನಡೆದುಕೊಳ್ಳೋಣ ಅಂತೇಳಿ ಇಬ್ಬರೂ ಕೂಡ ತಮ್ಮ ಮನಸ್ಸಲ್ಲಿದ್ದಂಥ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸೋ ಮೂಲಕ ವೈಮನಸ್ಸಿತ್ತು, ಇನ್ನು ಅದನ್ನು ಬದಿಗೆ ತಳ್ಳೋಣ ಅಂತೇಳಿ ಬದಿಗೆ ತಳ್ಳಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೋ ಅದಕ್ಕೆ ನಾವು ನಿಲ್ಲೋಣ ಅಂತ ಹೇಳಿ ಮಾತುಕತೆಗಳನ್ನು ಆಡಿದ್ದಾರೆ. ನೋಡಿ, ಇಷ್ಟೆಲ್ಲ ಆದರ ನಡುವೆ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ತಕ್ಕವಾಗಿ ನಾವು ನಿಲ್ಲಬೇಕು, ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ನಾವು ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ನಡುವೆ ವೇಣುಗೋಪಾಲ್ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ಮಾಡಿದರೆ, ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಮನವಿಯನ್ನು ಮಾಡಿಕೊಂಡಿರೋದು
ಮೊನ್ನೆ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಫೋನಲ್ಲೇ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ವೇಣುಗೋಪಾಲ್ ಅವರ ಮುಂದೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರಂತೆ ಸಿಎಂ. ಈಗಾಗಲೇ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ನಡೆದಿದೆ. ಸಮೀಕ್ಷೆ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗುವುದು ಇನ್ನೂ ಬಾಕಿ ಇದೆ. ಇನ್ನೊಂದಿಷ್ಟು ಸಮಯ ನನಗೆ ಸಿಎಂ ಅವಧಿ ಬೇಕು ಅಂತೇಳಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯಲ್ಲಿ ನಿನ್ನೆ ಅಲ್ಲ ಮೊನ್ನೆ ಫೋನ್ ಮೂಲಕ ಮಾತನಾಡಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಮೊನ್ನೆ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ನಡೆಸಿರೋದು ಅದು ಫೋನ್ನಲ್ಲಿ. ಬೇಡ, ಈಗ ಸದ್ಯಕ್ಕೆ ಬೇಡ, ಇನ್ನು ಜಾತಿ ಗಣತಿ ಸಮೀಕ್ಷೆ ಆಗಿದೆ, ಆ ಸರ್ವೆ ವರದಿ ಇನ್ನೂ ನಮ್ಮ ಕೈ ಸೇರಿಲ್ಲ, ಇನ್ನು ಸಿಎಂ ಅವಧಿಯನ್ನು ಮುಂದುವರಿಸಿ ಅಂತ ಹೇಳಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ನಡೆಸಿದ್ದಾರಂತೆ. ನಾಲ್ಕು ಗೋಡೆ ಮಧ್ಯೆ ಏನಾಯಿತು ನಿನ್ನೆ ಅದನ್ನು ನಿಮಗೆ ಮುಂದಿಟ್ಟಿದ್ದೀವಿ. ಈ ಚರ್ಚೆ ಆಗಿದೆ. ನಿನ್ನೆ ಆಗಿದ್ರ ಬಗ್ಗೆ ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ತು ನಿಮಗೆ. ಮೊನ್ನೆ ಏನಾಯಿತು, ಸಿದ್ದರಾಮಯ್ಯ ಅವರು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಕರೆ ಮಾಡಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ಆ ಥರ ಪಡೋದು ಬೇಡ, ಇನ್ನು ಜಾತಿ ಸಮೀಕ್ಷೆ ಆಗಿದೆ, ಅದರ ವರದಿ ಕೈ ಸೇರಬೇಕು, ಈಗ ನೀವೇನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ರೆ ಆ ಥರದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅತಂತ್ರ ಆಗುತ್ತೆ ಅಂತ ಹೇಳಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ರಾಷ್ಟ್ರ ರಾಜಧಾನಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಏನೇ ಬದಲಾವಣೆ ಆಗ್ಬೋದು ಅಥವಾ ಕಂಟಿನ್ಯೂ ಆಗ್ಬೋದು, ಅದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಅಂಕಿತ ಬೀಳೋದು ದೆಹಲಿಯಲ್ಲಿ. ಸಿದ್ದರಾಮಯ್ಯ ಅವರು ಮೊನ್ನೆ ಕರೆ ಮಾಡಿ ವೇಣುಗೋಪಾಲ್ ಅವರ ಜೊತೆ ಫೋನ್ನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಈ ಟೈಮಲ್ಲಿ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಅಂತೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ಪ್ರಮುಖವಾದಂಥ ಕಾರಣ ಜಾತಿ ಸಮೀಕ್ಷೆ ವರದಿನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಸಿದ್ದರಾಮಯ್ಯ ಹೇಳಿದ್ದಕ್ಕೆ ವೇಣುಗೋಪಾಲ್ ಅವರು ಏನಂದ್ರು ಬಸವರಾಜ್? ಖಂಡಿತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಂಧಾನ ಸೂತ್ರಗಳನ್ನು ಹೆಣುವಂಥದ್ದು ಸೇರಿದಂತೆ ಒಂದಷ್ಟು ನಿರ್ಧಾರ ಮಾಡೋಕ್ಕೆ ಸತತವಾದಂಥ ಸಭೆಗಳನ್ನ ಮಾಡ್ತಾ ಇದೆ. ನಿನ್ನೆ ಕೂಡ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಚರ್ಚೆ ಮಾಡಿದ್ದಾರೆ. ಇವತ್ತು ಕೂಡ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡೋರು ಬಾಕಿ ಇದ್ದಾರೆ. ಇದರ ನಡುವೆ ಮೊನ್ನೆ ಕೆ.ಸಿ. ವೇಣುಗೋಪಾಲ್ ಅವರು ಫೋನ್ ಮಾಡಿ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇಬ್ಬರು ಕೂಡ ನಾನು ನೀನು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಪೋಸ್ಟ್ ವಾರ್ ನಡೆದಿದೆ ನಿಮ್ಮಿಬ್ಬರ ಮಧ್ಯೆ, ಅಹಿಂದ ವರ್ಸಸ್ ಒಕ್ಕಲಿಗ ಆಗಿದೆ. ಇದಕ್ಕೆಲ್ಲ ಬ್ರೇಕ್ ಹಾಕಿ ಇವೆಲ್ಲವೂ ಕೂಡ ಕಾಂಗ್ರೆಸ್ ಮತಗಳ ವಿಭಜನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದರಿಂದ ಒಂದಷ್ಟು ಸಮುದಾಯಗಳ ಮಧ್ಯೆ ಗ್ಯಾಪ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೂಚನೆ ಕೊಡೋಕ್ಕೆ ವೇಣುಗೋಪಾಲ್ ಅವರು ಒಂದು ಕರೆ ಮಾಡಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಎಂ ಜೊತೆ ಚರ್ಚೆ ಮಾಡಿದ್ರು. ಅದರ ನಡುವೆ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಅದೇ ಸಂದರ್ಭದಲ್ಲಿ ಒಂದಷ್ಟು ಮನವಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರಿಗೆ ಮಾಡ್ಕೊಂಡಿದ್ದಾರೆ ಅಂತ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಒಂದು, ನೀವು ಈಗೇನಾದರೂ ನಿರ್ಧಾರ ಮಾಡುವಂಥ ಸ್ಥಿತಿಯಲ್ಲಿದ್ದರೆ ಖಂಡಿತವಾಗೂ ಒಂದಷ್ಟು ಸಮಯವನ್ನು ತೆಗೆದುಕೊಳ್ಳಿ. ಈಗ ಏನಾದರೂ ನಿರ್ಧಾರ ಮಾಡಿದರೆ ರಾಜ್ಯದಲ್ಲಿ ಇರತಕ್ಕಂತಹ ಒಂದಷ್ಟು ಜಲವಂತ ಸಮಸ್ಯೆಗಳೇನಿದೆ ಅವಕ್ಕೆ ಯಾವುದಕ್ಕೂ ಕೂಡ ಇತಿಶ್ರೀ ಆಡೋಕ್ಕಾಗಲ್ಲ. ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಒಂದಷ್ಟು ಕಮಿಟ್ಮೆಂಟ್ ಆಗಿದ್ದೇವೆ, ಸಮುದಾಯಗಳಿಗೆ ಭರವಸೆ ಕೊಟ್ಟಿದ್ದೇವೆ. ಒಂದು ಒಳ ಮೀಸಲಾತಿ ಇರ್ಬೋದು, ಆ ಒಳ ಮೀಸಲಾತಿ ಈಗಾಗಲೇ ನಾವು ವರ್ಗೀಕರಣ ಮಾಡಿದ್ದೇವೆ. ಆದರೆ ಕೋರ್ಟ್ನಲ್ಲಿ ಅಂತದ್ದು ಬಾಕಿ ಇದೆ. ಅದು ಕೂಡ ನೆನೆ ಗುದಿಗೆ ಬೆದ್ದು ಹೋಗ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಯಾರು ಕೂಡ ಕಡೆಗಣಿಸ್ಬಿಡಬಹುದು ಅನ್ನುವಂಥದ್ದು. ಇದ್ರ ಜೊತೆಗೆ ಜಾತಿ ಸಮೀಕ್ಷೆಯನ್ನು ನಾವು ಹಿಂದೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನಾನು ಪ್ರಯತ್ನ ಪಟ್ಟರು ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. 10 ವರ್ಷಗಳ ಹಳೆಯ ವರದಿ ಅನ್ನುವಂಥದ್ದನ್ನು ನೀವೇ ಹೇಳಿದ್ದೀರಿ. ಹೊಸ ಸಮೀಕ್ಷೆ ಮಾಡೋಕೆ ಅಂತ ಸೂಚನೆ ಕೊಟ್ಟರೆ ಹೊಸ ಸಮೀಕ್ಷೆ ಈಗಾಗಲೇ ಮುಗಿದಿದೆ. ಅದರ ಅಂಕಿಅಂಶಗಳ ಕಲೆಕ್ಟ್ ಮಾಡಿ ಒಂದಷ್ಟು ಅದನ್ನು ಅಂತಿಮವಾಗಿ ಸಲ್ಲಿಕೆಗೆ ಈಗಾಗಲೇ ರೆಡಿ ಆಗ್ತಾ ಇದೆ. ಇನ್ನೊಂದು ತಿಂಗಳುಗಳ ಸಮಯ ಅದು ತೆಗೆದುಕೊಳ್ಬೋದು. ಅದನ್ನು ತೆಗೆದುಕೊಂಡು ನಾವು ಕ್ಯಾಬಿನೆಟ್ಗೆ ತಂದು ಅಧಿವೇಶನಕ್ಕೆ ತಂದು ಅದನ್ನು ಅಮೆಂಡ್ಮೆಂಟ್ ಮಾಡೋವರೆಗೂ ಕೂಡ ನೀವು ನನಗೆ ಅವಕಾಶ ಕೊಡಲೇಬೇಕು ಅನ್ನೋಂಥ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ನೀವು ಅದನ್ನು ಅವಕಾಶ ಕೊಡದೆ ಹೋದರೆ ಮುಂದೆ ಬರ್ತಕ್ಕಂಥವ್ರು ಇದನ್ನು ಖಂಡಿತವಾಗಿಯೂ ಜಾರಿ ಮಾಡಲ್ಲ. ಕೊಟ್ಟ ಮಾತಿನಂತೆ ತಪ್ಪು ನಡೆದಂಗೆ ಆಗುತ್ತೆ. ನೀವು ಹೇಳಿದಂತಹ ಟಾಸ್ಕೇ ನಾನು ಪೂರ್ಣ ಮಾಡಬೇಕಾಗಿದೆ. ಹೀಗಾಗಿ ಇವೆಲ್ಲವೂ ಕೂಡ ಮಾಡಲೇಬೇಕಾದಂಥ ಅನಿವಾರ್ಯತೆಗಳಿದ್ದಾವೆ. ಆದ್ದರಿಂದ ಸದ್ಯಕ್ಕೆ ಯಾವುದೇ ನಿರ್ಧಾರಗಳು ಮಾಡಬೇಡಿ, ನನಗೊಂದಿಷ್ಟು ಸಮಯ ಬೇಕು, ನಾನು ಸಮಯ ತೆಗೆದುಕೊಂಡು ನಿಮಗೆ ಹೇಳ್ತೇನೆ. ಅಲ್ಲಿವರೆಗೂ ಒಂದು ಸ್ವಲ್ಪ ನನಗೆ ಅವಕಾಶ ಕೊಡಿ. ಇದನ್ನು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಅವರಿಗೂ ಕೂಡ ಕನ್ವೆ ಮಾಡಿ ಅನ್ನೋಂಥ ಮಾಹಿತಿಗಳನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ.
ಆದರೆ ಸಮಯ ಕೊಡೋದಾದರೆ ಎಷ್ಟು ದಿನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಪ್ತಾರ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪ್ರಶ್ನೆ ಸದ್ಯಕ್ಕೆ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಯಥಾಸ್ಥಿತಿ ಇದ್ಕೊಂಡು ಈಗಾಗಲೇ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಇದೇ ವಾರದಲ್ಲಿ CM ಹಾಗೂ DCMಗೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸಂಸತ್ ಅಧಿವೇಶನ ಸಂದರ್ಭದಲ್ಲಿ ಇವ್ರನ್ನ ಕರೆಸ್ಕೊಂಡು ಮಾತನಾಡಿ ಈ ರೀತಿಯಾದಂಥ ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೇವೆ, ಇಬ್ಬರು ಪಾಲಿಸಿ ಎನ್ನುವಂಥ ಒಂದಷ್ಟು ಸಂದೇಶಗಳು. ಬಸವರಾಜ, ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ. ನೋಡಿ, ಮೂಗುದಾರವನ್ನ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಈಗ ಮಾಡ್ತಾ ಇದೆಯಾ? ಪ್ರಮುಖವಾಗಿ ನಿನ್ನೆ 4 ಗೋಡೆ ಮಧ್ಯೆ 1-to-1 ಮೀಟಿಂಗ್ ಆಯಿತು. ಆ ಮೀಟಿಂಗನ್ನು ಮಾಡಿ ಅಂತ ಹೇಳಿದೆ ಹೈಕಮಾಂಡ್. ಇಬ್ಬರು ಕೂಡ ಪರಸ್ಪರ ಚರ್ಚೆ ಮಾಡಿ ಆಮೇಲೆ ನಿರ್ಧಾರವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದರೆ ಮತ್ತೊಂದು ಕಡೆ ಕುರ್ಚಿ ಕದನದಲ್ಲಿ ಈಗ ಗೆಲ್ಲೋದು ಯಾರು ಸೋಲ್ತಾರೆ ಎನ್ನುವ ಲೆಕ್ಕಾಚಾರಗಳು ಶುರುವಾಗಿದೆ. ಪವರ್ ಶೇರಿಂಗ್ ಫೈಟ್ಗೆ ವರಿಷ್ಠರು ಮೂಗುದಾರವನ್ನು ಹಾಕ್ತಾರಾ? ಇವತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಲಿದ್ದಾರೆ ಸೋನಿಯಾ ಗಾಂಧಿ ಅವರು. ಹಾಗಾದರೆ CM DCM ಸಂಧಾನಕ್ಕೆ ಸೂತ್ರ ಸಿದ್ಧವಾಗಿದ್ಯಾ ಅನ್ನೋದೇ ಈಗಿರುವಂಥ ಪ್ರಶ್ನೆ. ನೋಡಿ, ಸೋನಿಯಾ ಗಾಂಧಿ ಅವರು ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂಗುದಾರವನ್ನು ಹಾಕೋದಕ್ಕೆ ಸೂತ್ರಗಳು ಕೂಡ ರೆಡಿ ಆಗಿದೆ ಅಂತ. ಹಾಗಾದ್ರೆ ಹೈಕಮಾಂಡ್ನ ಲೆಕ್ಕಾಚಾರ ಏನು? ಈ ರಿಪೋರ್ಟ್ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕೇಳಿಸಿಕೊಂಡ್ರಲ್ವಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಆಡಿದ ಮಾತಿದು. ಎಲ್ಲಾ ಪ್ರಶ್ನೆಗಳಿಗೂ ಹೈಕಮಾಂಡ್ 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 ಅನ್ನೋ ಉತ್ತರ. ಮೂಲಗಳ ಪ್ರಕಾರ ಸಿದ್ದು DK ನಡುವೆ ಬರೀ ಉಪ್ಪಿಟ್ಟು, ಕೇಸರಿಬಾತ್, ಯೋಗಕ್ಷೇಮ ಇಷ್ಟೇ ಚರ್ಚೆ ನಡೆದಿತ್ತು. ಆ 30 ನಿಮಿಷಗಳ ಮೀಟಿಂಗ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ನಡೆದೇ ಇಲ್ಲ. ಅಸಲಿ ಮಾತುಕತೆ ನಡೆಯೋದು ಇವತ್ತು. ಪವರ್ ಶೇರಿಂಗ್ ಫೈಟ್ನಲ್ಲಿ ಇವತ್ತೇ ಜಡ್ಜ್ಮೆಂಟ್. ಯಾರಿಗೆ ಶುಭ ತರಲಿದೆ ಭಾನುವಾರದ ಭವಿಷ್ಯ? CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಕೇವಲ ಫೋಟೋಶೂಟ್ಗೆ ಮಾತ್ರ. ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅನ್ನೋ ಸಂದೇಶ ಸಾರೋಕೆ ಮಾತ್ರ. ಹೈಕಮಾಂಡ್ ಹೇಳಿದಂತೆ ಸಿದ್ದು DKಶಿ ನಿನ್ನೆ ಮೀಟಿಂಗ್ ಮಾಡಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಎಂದಿದ್ದಾರೆ. ಅಸಲಿಗೆ ಅಧಿಕಾರ ಹಸ್ತಾಂತರ ಭವಿಷ್ಯವನ್ನ ಇವತ್ತು ಸೋನಿಯಾ ಗಾಂಧಿ ನಿರ್ಧರಿಸಲಿದ್ದಾರೆ. ಹಿಂದೆ ಸೋನಿಯಾ ಜಡ್ಜ್ಮೆಂಟ್. ರಾಜ್ಯದ ಪವರ್ ಫೈಟ್ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಪವರ್ ಫೈಟ್ ಬಗ್ಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆಯಿಂದ ರಾಹುಲ್ ಗಾಂಧಿ ವರದಿ ಪಡೆದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಕೂಡ ತಮ್ಮ ವರದಿಯನ್ನ ಸೋನಿಯಾ ಗಾಂಧಿಗೆ ಸಲ್ಲಿಸಲಿದ್ದಾರೆ. ಕುರ್ಚಿ ಗುದ್ದಾಟದ ಸಂಪೂರ್ಣ ಮಾಹಿತಿ ಪಡೆದ ಬಳಿಕ ಸೋನಿಯಾ ಗಾಂಧಿ ತಮ್ಮ ತೀರ್ಪು ಪ್ರಕಟಿಸಲಿದ್ದಾರೆ. ಅಧಿಕಾರ ಹಸ್ತಾಂತರನ ಅಥವಾ ಸಂಧಾನನ ಅನ್ನೋ ನಿರ್ಧಾರ ಘೋಷಿಸಲಿದ್ದಾರೆ. ವಾಗ್ದಾನ ನೆನಪಿಸಿದ ಸಹೋದರ ಸುರೇಶ್, ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡ್ಕೋಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಕನಕಪುರ ಬಂಡೆಗೆ ನವೆಂಬರ್ 30 ನಿರ್ಣಾಯಕ. ಯಾಕೆಂದರೆ ಇನ್ನು ಇವತ್ತು ನಾಳೆ ಒಳಗೆ ಅವ್ರಿಗೆ ಈ ಪಟ್ಟ ಸಿಕ್ಕಲಿಲ್ಲ ಅಂದರೆ ಮತ್ತೆ ಈ ಜನ್ಮದಲ್ಲಿ ಅವ್ರಿಗೆ ಮತ್ತೆ ಮುಖ್ಯಮಂತ್ರಿಯ ಪದವಿ ಸಿಗೋದಿಲ್ಲ. DKಶಿಗೆ ಗುರುಬಲದ ಮೇಲೆ ನಂಬಿಕೆ ಇದೆ. ಒಂದಷ್ಟು ಜ್ಯೋತಿಷಿಗಳು ನವೆಂಬರ್ 30ರ ಒಳಗೆ DKಶಿಗೆ ಪಟ್ಟಾಭಿಷೇಕ ಆಗಬೇಕು ಎಂದಿದ್ದಾರೆ. ಹಾಗಾಗಿ ಅಧಿಕಾರಕ್ಕಾಗಿ DK ಹಠ ಹಿಡಿಯುವುದು ಬಹುತೇಕ ಖಚಿತವಾಗಿದೆ. ಅಲ್ಲದೆ ನಾಳೆ ಸಂಸದೀಯ ಅಧಿವೇಶನ ಶುರುವಾಗಲಿದೆ. ಅದಕ್ಕೂ ಮೊದಲೇ ರಾಜ್ಯದ ಸಂಘರ್ಷಕ್ಕೆ ಕೊನೆ ಹಾಡುವ ಒತ್ತಡದಲ್ಲಿ ಹೈಕಮಾಂಡ್ ಇದೆ.
ಇವತ್ತಿನ ಡೆಡ್ಲೈನ್ ತಪ್ಪಿದ್ರೆ ಮುಂದೆಂದೂ ಈ ಮುಹೂರ್ತ ಸಿಗಲ್ಲ ಅನ್ನೋ ಆತಂಕವೂ ಡಿಕೆಗೆ ಇದೆ. ಹಾಗಾಗಿ ಇಂದು ಸುನಾಮಿ ಏಳುತ್ತಾ ಶಾಂತಿ ನೆಲೆಸುತ್ತಾ ಎನ್ನುವುದು ನಿರ್ಧಾರವಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಲೆಕ್ಕಾಚಾರಗಳು ಏನೇ ಇರ್ಬೋದು, ಆದರೆ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಕೆಲಸ ಮಾತ್ರ ಹೈಕಮಾಂಡ್ ಅಂತೂ ಖಂಡಿತವಾಗ್ಲೂ ಮಾಡದಂತೆ ಕಂಡು ಬರ್ತದೆ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಮುಗುದರ ಹಾಕೋದಕ್ಕೆ ಸೂತ್ರಗಳು ಸಿದ್ಧವಾಗಿದೆ ಅನ್ನೋದಾದರೆ ಏನದು? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಈಗಾಗಲೇ ಸಿಎಂ ಹಾಗೂ ಡಿಸಿಎಂಗೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸೋಕೆ ಹೈಕಮಾಂಡ್ ಸಂದೇಶ ಕೊಟ್ಟಿತ್ತು. ಅದರಂತೆ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಇನ್ನೊಂದು ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಬ್ರೀತಿಂಗ್ ಸ್ಪೇಸ್ ಅಂತ ಏನು ಹೇಳ್ತೇವೆ, ಉಸಿರಾಟ. ಓಕೆ ಬಸವರಾಜ್, ಟೆಕ್ನಿಕಲ್ ಸಮಸ್ಯೆ ಆಗಿದೆ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಏನೇ ಪ್ರಶ್ನೆಗಳನ್ನು CM ಹಾಗೂ DCM ಇಬ್ಬರಿಗೂ ಕೂಡ ಪ್ರಶ್ನೆಯನ್ನು ಮಾಡಿದಾಗ ಮಾಧ್ಯಮದವರು ಒಂದೇ ಉತ್ತರ ಕಂಡು ಕೇಳಿ ಬರ್ತಾ ಇತ್ತು. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ, ಹೈಕಮಾಂಡ್ ಏನು ಹೇಳುತ್ತೋ ಅದೇ ರೀತಿಯಾಗಿ ನಾವು ಸ್ಟ್ಯಾಂಡ್ ತೆಗೆದುಕೊಳ್ತೀವಿ ಅಂತ ಹೇಳಿ ಹೈಕಮಾಂಡ್ನತ್ತ ಬೊಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ CM ಮತ್ತು DCM ಇಬ್ಬರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾದರೆ ಇಬ್ಬರು ಕದನ ವಿರಾಮವನ್ನು ಘೋಷಣೆ ಮಾಡಿಕೊಂಡ್ರ? ಕುರ್ಚಿ ಕದನಕ್ಕೆ ನಾಯಕರು ತಾತ್ಕಾಲಿಕವಾಗಿ ಫುಲ್ ಸ್ಟಾಪನ್ನು ಇಟ್ರ? ಒಗ್ಗಟ್ಟಿನ ಜಪವನ್ನು ಮಾಡ್ತಿದ್ದಾರೆ ಹೈಕಮಾಂಡ್ ಅಂತ ಬೊಟ್ಟು ಮಾಡಿ. ತಂತ್ರಗಾರಿಕೆ ನೋಡಿ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ. ಡಿಸೆಂಬರ್ 19ರ ಬಳಿಕ ಮತ್ತೆ ಈ ಕುರ್ಚಿ ಕದನ ಶುರುವಾಗುತ್ತಾ? ನೋಡಿ, ಒಂದಂತೂ ಸತ್ಯ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ತಂತ್ರಗಾರಿಕೆ ಇಲ್ಲಿ ಯಾರು ತಪ್ಪಿಸ್ಕೊಂಡ್ರು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆ 4 ಗೋಡೆ ಮಧ್ಯೆ ಚರ್ಚೆಗಳಾಗಿದೆ. ಎಲ್ಲ ವೈಮನಸ್ಸುಗಳು ಕೂಡ ಬದಿಗಿಟ್ಟು ಒಗ್ಗಟ್ಟಿನ ಜಪವನ್ನು ಪಠಿಸಿದ್ದಾರೆ, ಹೈಕಮಾಂಡ್ ಅಂತ ಬೊಟ್ಟು ಮಾಡಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನ ಲೆಕ್ಕಾಚಾರವೇನು, ತಂತ್ರಗಾರಿಕೆ ಏನು ಮಾಡಬಹುದು? ಈ ರಿಪೋರ್ಟ್ ನೋಡ್ಕೊಬನ್ನಿ. ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಡಿ.ಕೆ. ಶಿವಕುಮಾರ್ ಅಂಡ್ ಮೈಸೆಲ್ಫ್ ವಿ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ದಗದಗಿಸ್ತಾ ಇದ್ದಂತಹ ಕುರ್ಚಿ ಕಾಳಗಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿನ ಅಧಿಕಾರ ಹಸ್ತಾಂತರ ಕಿತ್ತಾಟಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಸಿಎಂ ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಪವರ್ ಫೈಟ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಬೀಸದೊಣ್ಣೆಯಿಂದ ಕಾಂಗ್ರೆಸ್ ಪಾರು. ಅಧಿವೇಶನ ಬಳಿಕ ಮತ್ತೆ ಕುರ್ಚಿ ಕದನ ಶುರು. ಟಗರು ಬಂಡೆ ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ವರಿಷ್ಠರ ಮಾತೆ ಶಾಸನ, ಅವರ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ ಎಂದಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಇಬ್ಬರು ಕೂಡ ಹೈಕಮಾಂಡ್ ಮೇಲೆ ಬೊಟ್ಟು ಮಾಡಿದ್ದಾರೆ. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿಂದಿನ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವೇನು ಅಂತಾನೆ ತೋರಿಸ್ತೀವಿ ನೋಡಿ. ಹೈಕಮಾಂಡ್ ಲೆಕ್ಕಾಚಾರ ಏನು? ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ನಡುವಿನ ಬಡಿದಾಟ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಟ್ಟಿತ್ತು. ಒಬ್ಬರ ಪರವಾಗಿ ತೀರ್ಮಾನ ಕೈಗೊಂಡ ಕಾರಣ ಕಾಂಗ್ರೆಸ್ ಮಕಾಡೆ ಮಲಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಇಬ್ಬರು ಕೂಡ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ಅಲ್ಲದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ಮುಂದೆ ಅವರಿಗೆ ಯಾವ ಸ್ಥಾನಮಾನವನ್ನು ನೀಡಬೇಕೆಂಬುದು ಹೈಕಮಾಂಡ್ ಚರ್ಚೆ ಮಾಡಿಲ್ಲ. ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನೋ ವಾತಾವರಣ ನಿರ್ಮಾಣವಾದರೆ ಪಕ್ಷಕ್ಕೆ ನೇರವಾಗಿ ಡ್ಯಾಮೇಜ್ ಆಗಲಿದೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿ ಸಿಎಂ ಡಿಸಿಎಂ ನಡುವಿನ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಇದರಿಂದ ಬೆಳಗಾವಿ ಅಧಿವೇಶನದಲ್ಲಿ ಉಂಟಾಗುವಂತಹ ಮುಜುಗರದಿಂದ ತಪ್ಪಿಸಿಕೊಂಡಿದೆ.
ಇನ್ನು ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೈಕಮಾಂಡ್ಗೆ ಕೊಂಚ ಸಮಯ ಸಿಕ್ಕಿದೆ. ಇನ್ನು ಉಭಯ ನಾಯಕರನ್ನ ಮನವೊಲಿಸುವ ದಾರಿ ಯಾವುದು ಕಂಡು ಹಿಡಿಯಲು ಕಾಲಾವಕಾಶ ಸಿಕ್ಕಿದೆ. ಸದ್ಯದ ಮಟ್ಟಿಗೆ ಬೀಸೋ ದೋಣಿಯಿಂದ ಕಾಂಗ್ರೆಸ್ ಪಾರಾಗಿದೆ. ಅಧಿವೇಶನದಲ್ಲಿ ಉಂಟಾಗುತ್ತಿದ್ದ ಮುಜುಗರದಿಂದ ಒಂದು ಹಂತಕ್ಕೆ ಬಚಾವಾಗಿದೆ. ಹಾಗಂತ ಪವರ್ ಫೈಟಿಗೆ ಹೈಕಮಾಂಡ್ ಮದ್ದರಿಯದಿದ್ದರೆ ಬೆಳಗಾವಿ ಅಧಿವೇಶನ ಬಳಿಕ ಕುರ್ಚಿ ಕಾಳಗದ ಕಿಡಿ ಮತ್ತೆ ಜ್ವಾಲಾಮುಖಿಯಾಗಿ ಸ್ಫೋಟವಾದರೂ ಕೂಡ ಯಾವುದೇ ಅಚ್ಚರಿಯಿಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ನಿನ್ನೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವ ಸಂದರ್ಭದಲ್ಲಿ ಅನೇಕ ಜನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು, ನೋಡಿ ಒಂದು ಈ ಟೆಂಪ್ರರಿ ಸೀಸ್ ಫೈರ್ ಆಗ್ಬೋದು ಅಷ್ಟೇ, ಇದರಿಂದ ಬೇರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಂದುಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತ್ಕೊಳ್ತಾರೆ, ನೀವು ಕೊಟ್ಟ ಮಾತಂತೆ ನಮಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಅವರು ಪಟ್ಟು ಹಿಡಿತಾರೆ ಅಂತ ಇತ್ತು. ಸಿದ್ದರಾಮಯ್ಯ ಅವರು ಇಲ್ಲ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ, ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಅವರು ಕೂಡ ಜಿದ್ದಿಗೆ ಬಿದ್ದಂತೆ ಮಾತಾಡ್ತಾರಂತ ಕೂಡ ಲೆಕ್ಕಾಚಾರಗಳು ಆಗ್ತಾ ಇತ್ತು. ಆದರೆ 4 ಗೋಡೆ ಮಧ್ಯೆ ಆಗಿರೋದು ಇವರಿಬ್ಬರ ನಡೆ ಅಲ್ಲ, ಅವರಿಬ್ಬರ ಆಪ್ತರ ನಡೆಯಿಂದಾಗಿ ಬೇಸರವನ್ನು ಉಭಯ ನಾಯಕರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ನೋಡಿ, ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬೆನ್ನಲ್ಲೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೀಟ್ ಮಾಡಿ 1 ಗಂಟೆ ಕಾಲ ಮ್ಯಾರಥಾನ್ ಮೀಟಿಂಗನ್ನು ಮಾಡ್ತಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು, ಬದಲಾವಣೆಯ ಫೈಟ್, ಕುರ್ಚಿ ಕಾಳಗ, ಕೆಲವರು ತಮ್ಮ ಆಸೆಯನ್ನು ಯಾವ ರೀತಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮಂತ್ರಿಗಿರಿಗೋಸ್ಕರ ಅನ್ನೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಒಂದು ರಿಪೋರ್ಟನ್ನು ಕೂಡ ರೆಡಿ ಮಾಡಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಕೂಡ ನಡೆಯುತ್ತೆ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಅಂತೂ ತಾರಕಕ್ಕೇರಿತ್ತು. ಅದಕ್ಕೆ ಕದನ ವಿರಾಮವನ್ನು ಇಡುವಂತಾದರೆ, ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು. ಅವರಿಬ್ಬರನ್ನ ಸೈಲೆಂಟ್ ಮಾಡಿದ್ದಾಯಿತು. ಆದರೆ ಈ ಮಂತ್ರಿಗಿರಿ ಕನಸನ್ನು ಕಟ್ಟಿಕೊಂಡಿದ್ದವರು ಏನಾಗ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಸಿಎಂ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳಿಗೆ ಸೈಲೆಂಟ್ ಆದರು, ಶಾಸಕರು ಗಪ್ಚಪ್. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮೌನಕ್ಕೆ ಶರಣಾಗಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಂತೇಳಿ ಲಾಭಿಯನ್ನ ಶುರು ಮಾಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ನೋಡಿ, ಒಂದು ಕಡೆ ಸಚಿವಾಕಾಂಕ್ಷಿಗಳು ಸೈಲೆಂಟ್ ಆದರು, ಸಿಎಂ ಮತ್ತು ಡಿ ಸಿ ಎಂ ಸೈಲೆಂಟ್ ಆಗಿರಬಹುದು, ಹೈಕಮಾಂಡ್ ಆ ಕೆಲಸವನ್ನು ಮಾಡಿರ್ಬೋದು. ಆದರೆ ಬೆಂಬಲಿಗರು ಸೈಲೆಂಟ್ ಆಗ್ತಿಲ್ಲ. ಮೈಸೂರಲ್ಲಿ, ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ಡಿ ಸಿ ಎಂ ಪರ ಒಲವು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತೇಳಿ ಬೆಂಬಲಿಗರು ನಮಾಜ್ ಮಾಡಿದ್ದಾರೆ. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕವಾಗಿ ನಮಾಜ್ ಮಾಡಲಾಗಿದೆ. ಡಿ ಕೆ ಶಿವಕುಮಾರ್ ಅವರು ಮೂಲತಃ ಕಾಂಗ್ರೆಸ್ನವರು ಅಂತ ಹೇಳಿ ನಮಾಜ್ ಮಾಡಿದ್ದಾರೆ, ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ. ಎಲ್ಲಿ ನಡೆದಿರೋದು? ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಲ್ಲಿ. सीएम पद पर जो है तैनात हो जाएं, सीएम पद की कुर्सी सैयदना गुलाम शाह क़ादरी रहमतुल्लाह अलैह के मुक़द्दस दरबार में हम सब की हाजिरी में है। मौला करीम जिस बारे में मुझे बोला गया, दुआ के लिए बोला गया, ये फैजान से गौस ख्वाजा के सदक़े से मौला करीम ये सीएम पद पर जो है तैनात हो जाएं, सीएम पद की कुर्सी सैयदना गुलाम शाह सिंह 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 ಈಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆದಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿ ಕೆ ಶಿವಕುಮಾರ್ 2.5 ವರ್ಷ ಅಂಥೇಳಿ ಒಳ ಒಪ್ಪಂದ ಆಗಿದೆ. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಆಡಳಿತ ಕೊಟ್ಟಿದ್ದಾರೆ.
ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ತಮಗೆಲ್ಲ ಗೊತ್ತು, ಅವ್ರಿಗೂ ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ ಮತ್ತು ಬೇಡಿಕೆ. ಪಕ್ಷ ಏನು ಅಂತೇಳಿ ಅವರು ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ, ಎಲ್ಲ ಪಕ್ಷದವ್ರಿಗೂ ಕೂಡ. ಸೊ ಹಾಗಾಗಿ ಹಗಲು ರಾತ್ರಿ ದುಡ್ದಿದ್ದಾರೆ, ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಇನ್ನು ಉಳಿದು 2.5 ವರ್ಷ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಟುಕೊಡ್ಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆದಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿ ಕೆ ಶಿವಕುಮಾರ್ 2.5 ವರ್ಷ ಅಂತೇಳಿ ಆಗಲೇ ಹೇಳಿದೆ, CM ಮತ್ತು DCM ಅನ್ನ ಸೈಲೆಂಟ್ ಮಾಡುವ ಕೆಲಸವನ್ನು ಹೈಕಮಾಂಡ್ ಮಾಡ್ತು. ಆದರೆ ಬೆಂಬಲಿಗರು ಸೈಲೆಂಟ್ ಆಗ್ತಾರಾ? ಅದು ಕಷ್ಟ. ತುಮಕೂರಲ್ಲಿ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ. ಯಾವ ಥರ? ಸಿದ್ದರಾಮಯ್ಯ ಬಣ, ಪರಮೇಶ್ವರ್ ಬಣ, ಡಿ ಕೆ ಶಿವಕುಮಾರ್ ಬಣ. ತುಮಕೂರು ಜಿಲ್ಲೆಯಲ್ಲಿ ಮನೆಯೊಂದು 3 ಬಾಗಿಲು. ಸಿದ್ದು DKC ಪರಂ ಬಣ ಸೃಷ್ಟಿಯಾಗಿದೆ. ಅವರವರ ಬಣಗಳಿಂದ ಪ್ರತ್ಯೇಕ CM ಕೂಗು ಜೋರಾಗಿದೆ. ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ DCM ಬೆಂಬಲಿಗರು ಪೂಜೆಯನ್ನ ಮಾಡಿದ್ರೆ, ಪರಮೇಶ್ವರ್ ಬೆಂಬಲಿಗರಿಂದ ದಲಿತ CM ಕೂಗು ಕೇಳಿ ಬಂದಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಸಿದ್ದರಾಮಯ್ಯ ಅವರೇ CM ಆಗಿರಬೇಕು ಅಂತೇಳಿ, ಅವರನ್ನು ಮುಂದುವರಿಸಬೇಕು ಅಂತೇಳಿ ಅವರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ತುಮಕೂರು ಕಾಂಗ್ರೆಸ್ ಮನೆಯಲ್ಲಿ 3 ಬಾಗಿಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವರೆಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು, ಸಿದ್ದರಾಮಯ್ಯ ಬೆಂಬಲಿಗರು. ಅವರನ್ನೇ ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ರಸ್ತೆಯಲ್ಲಿ ನಿಂತು ಸರ್ಕಲ್ ಅನ್ನು ನಿರ್ಮಿಸಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲು ಅನ್ನೋದು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರೋದು. ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಇಳಿಸಕ್ಕೆ ಅಂತ ಹುನ್ನಾರ ನಡೀತಿದೆ. ಅದನ್ನು ನಾವೆಲ್ಲ ಹಿಂದೆ ಖಂಡಿಸ್ತೀವಿ. ಯಾಕೆಂದರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಧೀಮಂತ ನಾಯಕ, ಆರ್ಥಿಕ ತಜ್ಞರು, ಹಿಂದುಳಿದ ವರ್ಗಗಳ ಆಶಾಕಿರಣ. ಇವತ್ತೇನ ಕರ್ನಾಟಕ ಸಮೃದ್ಧಿ ಇರಬೇಕು ಅಂದರೆ ಸಿದ್ದರಾಮಯ್ಯರವರ ಆಡಳಿತ. ಯಾಕೆ ಅಂದರೆ ಕೇಂದ್ರದ ನಾಯಕರು ಇವತ್ತು ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸೋಂಥ ಕೆಲಸ ಮಾಡಿಕೊಡೋದು. ಇದು ಸಿದ್ದರಾಮಯ್ಯವ್ರದ್ದು ಶಕ್ತಿ ಏನು ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯವರು ಒಬ್ಬ, ರಾಹುಲ್ ಗಾಂಧಿನೇ ಹೇಳಿದ್ದಾರೆ, ಈ ರಾಷ್ಟ್ರದ ಐಕಾನ್ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.